ಕಾಂಗ್ರೆಸ್ ಕುರ್ಚಿ ಕದನ ವಿಚಾರದಲ್ಲಿ ರಾಜ್ಯದ ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡಬಾರದು ಅಂತ ಈ ಹಿಂದೆ ಕುಮಾರಸ್ವಾಮಿ ನೀಡಿದ್ದಂತಹ ಒಂದು ಹೇಳಿಕೆ ಇತ್ತಲ್ಲ, ಅದಕ್ಕೆ ಅವರು ಇವತ್ತು ಕ್ಷಮೆಯಾಚಿಸಿದ್ದಾರೆ. ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ನಡೀತಾ ಇರುವ ಕೃಷಿ ಮೇಳದ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕುಮಾರಸ್ವಾಮಿ, ನಮ್ಮ ಸ್ವಾಮೀಜಿಯಷ್ಟು ದೇಶದ ಇತಿಹಾಸದಲ್ಲಿ ಶಿಕ್ಷಣ ಹೊಂದಿರುವವರು ಮತ್ತೊಬ್ಬರು ಯಾರೂ ಇಲ್ಲ. ಸ್ವಾಮೀಜಿಗಳು ಅವರದ್ದೇ ಆದ ಕಲ್ಪನೆಗಳನ್ನು ಹೊಂದಿದ್ದಾರೆ. ಇಂತಹ ಸ್ವಾಮೀಜಿಗಳು ಇಲ್ಲಿಗೆ ಬರಬಾರ್ದು, ಅವ್ರಿಗೆ ಅಗೌರವ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಳಕೆ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ದೆ. ನನ್ನಿಂದ ನಿರ್ಮಲಾನಂದನಾಥ ಸ್ವಾಮೀಜಿಗೆ ಅಪಚಾರ ಆಗಿದ್ರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಬಾಲಗಂಗಾಧರನಾಥ ಸ್ವಾಮೀಜಿಗಳು ಸಮಾಜದ ಗೌರವ ಉಳಿಸೋದಕ್ಕೆ ಬೀದಿಗೆ ಬಂದವರು. ಅವರಿಗೆ ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅನ್ನೋದು ಮನಸ್ಸಲ್ಲಿತ್ತು. ನನ್ನನ್ನು ಕಂಡ್ರು ಅವರಿಗೆ ತುಂಬ ವಾತ್ಸಲ್ಯ ಇತ್ತು. ನನ್ನಿಂದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಗೆ ಅಪಚಾರವಾಗಿದ್ದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಈ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಒಂದು ರಾಜಕಾರಣ ನಡೀತಿರೋದು ನೋಡ್ತಾ ಇದ್ದೀರಿ. ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು. ನಾನು ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ. ಅವರಲ್ಲಿ ಒಂದು ಒಳ್ಳೆಯ ಅವರದೇ ಆದಂತ ಒಂದು ವಿಷನ್ಗಳನ್ನು ಇಟ್ಕೊಂಡಿದ್ದಾರೆ, ಕಲ್ಪನೆಗಳನ್ನು. ಅಗೌರವ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಅವರನ್ನ ಬಳಕೆ ಮಾಡ್ಕೋಬಾರದು ಅನ್ನೋ ಒಂದು ದೃಷ್ಟಿಗೋಸ್ಕರ ಹೇಳಿದ್ದ ಹೊರತು ಅವರಿಗೆ ನಾನು ಅಗೌರವ ಸಲ್ಲಿಸಬೇಕು ಅಂತ ಎಂದೂ ಹೇಳಿಲ್ಲ. ಇನ್ನ ದೊಡ್ಡ ಸ್ವಾಮೀಜಿಯವರಿಗೂ ನಮಗೂ ಸಂಬಂಧ ಪಾಪ ಗೊತ್ತಿಲ್ಲ. ಕೆಲವರಿಗೆ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ದೊಡ್ಡವರಿಗೆ ಈ ಸಮಾಜ ಉಳಿಸಬೇಕು ಅಂತೇಳಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮನವಿ ಮಾಡಿದ್ದಕ್ಕೆ ಕಬ್ಬನ್ ಪಾರ್ಕ್ ಅಲ್ಲಿ ಲಕ್ಷಾಂತರ ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದು. ಪರಮ ಪೂಜ್ಯ ಸ್ವಾಮೀಜಿಯವರು ಹೃದಯದಲ್ಲಿರ್ಬಹುದು ದೇವೇಗೌಡರು ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ. ನನ್ನ ಬಗ್ಗೆನೂ ಜಾಸ್ತಿ ಪ್ರೀತಿ ಇತ್ತು ದೊಡ್ಡವರಿಗೆ. ಪರಮ ಪೂಜ್ಯರಿಗೆ ಏನಾದ್ರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಕ್ಷಮೆ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿ. ಈ ವಿಚಾರದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರೇ ಆಕ್ಚುಲಿ ಆ ವಿಚಾರದಲ್ಲಿ ಪ್ರಸ್ತಾಪನೆ ಮಾಡಬಾರ್ದಾಗಿತ್ತು. ಯಾಕೆ ಅಂತಂದ್ರೆ ಯಾವ ರಾಜಕೀಯ ಪಕ್ಷಗಳಲ್ಲಿ ಸ್ವಾಮೀಜಿಗಳು ಎಂಟ್ರಿ ಆಗದೆ ಇರುವಂತವ್ರು ಇದ್ದಾರೆ. ಎಲ್ಲಾದ್ರಲ್ಲೂ ಕಾಲಘಟ್ಟದಲ್ಲಿ ನೋಡಿದ್ರೆ ಎಲ್ಲ ಇದೆ. JDS ಬಳಕೆ ಮಾಡಿಲ್ವಾ, BJP ಬಳಕೆ ಮಾಡಿಲ್ವಾ, ಕಾಂಗ್ರೆಸ್ ಬಳಕೆ ಮಾಡಿಲ್ವಾ? ಕಮಾನ್, ಈ ವಿಚಾರದಲ್ಲಿ ಮಠಗಳು ರಾಜಕೀಯ ಪ್ರವೇಶ ಮಾಡಬಾರದು. ಬಟ್ ಸಮುದಾಯದ ವಿಚಾರಗಳು ಬಂದಾಗ ಅರುಣ್, ಆಯಾ ಸಮುದಾಯದ ಹಿತದೃಷ್ಟಿಯಿಂದ ಮಠಗಳು ಕಾಯ್ತಕ್ಕಂಥದ್ದು ಆ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. DK ಶಿವಕುಮಾರ್ ಪರವಾಗಿ ಅವ್ರು ಮಾತನಾಡಿದ್ರು ಅಂತಂದ್ರೆ ಸಮುದಾಯದ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅವರು. ಬಿಜೆಪಿಯ ಜೊತೆಗೆ ನೀವು ಮೈತ್ರಿಯನ್ನ ಮಾಡ್ಕೊಂಡ ಮೇಲೆ ಇದ್ರ ಬಗ್ಗೆ ಎಲ್ಲ ತಲೆ ಹಾಕಬಾರದು, ಮಾತನಾಡಬಾರದು. ಯಾಕೆ? ಯೋಗಿ ಆದಿತ್ಯನಾಥ್ ಅವರು ಯಾರು? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಯಾರು? ರಾಜಕೀಯದಲ್ಲೇ ಇದೆ, ಮಠದಿಂದನೇ ಬಂದವರಂತರು. ನೀವು ಬರಬೇಡಿ, ಮಾತಾಡಬೇಡಿ ಅಂತಂದ್ರೆ ಯಾಕೆ? ಲಿಂಗಾಯತ ಸ್ವಾಮೀಜಿಗಳು ಬಂದಿರಲಿಲ್ವಾ? ಯಡಿಯೂರಪ್ಪನವ್ರ ವಿಚಾರದಲ್ಲಿ ಬಂದಿದ್ರು. ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಕುರುಬ ಸ್ವಾಮೀಜಿಗಳು ಬಂದಿಲ್ವಾ? ದೇವೇಗೌಡರ ವಿಚಾರದಲ್ಲಿ ಆಗಿಲ್ವಾ ಪ್ರಸ್ತಾಪಗಳು? ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಯುವ ಸಂದರ್ಭದಲ್ಲಿ ಮೈತ್ರಿಯಲ್ಲಿ ಬಿಜೆಪಿಯಲ್ಲಿ 2020 ಇದ್ದಾಗಲೂ ಆಗಿತ್ತು. ಆಮೇಲೆ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಬಂದಿಲ್ವಾ? ಯಾಕೆ ಬೇಕಿವೆಲ್ಲ? ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಆಮೇಲೆ ಅವ್ರು ಹೇಳಿದ್ ಕರೆಕ್ಟ್. ಅದು ಇಡೀ ಎಲ್ಲ ಸ್ವಾಮೀಜಿಗಳಲ್ಲೂ ಕೂಡ ಅತ್ಯಂತ ಓದಿದಂಥ ಸ್ವಾಮೀಜಿಗಳಲ್ಲಿ ನಿರ್ಮಲಾನಂದ ಶ್ರೀಗಳಿದ್ದಾರೆ. ಅವ್ರು ಯೋಚನೆ ಮಾಡೇ ಬಂದಿರ್ತಾರೆ. ಇನ್ನು ಯೋಚನೆ ಮಾಡಲಾರ್ದೆ ಅವ್ರು ಮಾತಾಡ್ತಾರಾ? ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ದೆಹಲಿ ಪೊಲೀಸರ ನೋಟಿಸ್ಗೆ DCM DK ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಷ್ಟ ಕಾಲದಲ್ಲಿ ಟ್ರಸ್ಟ್ಗೆ ನಾವು ಹಣಕಾಸಿನ ಸಹಾಯ ಮಾಡಿದ್ದೇವೆ. ಇಡಿಗೆ ಈಗಾಗಲೇ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಎಲ್ಲ ನ್ಯಾಯಬದ್ಧವಾಗಿಯೇ ನೀಡಿದ್ದೇವೆ, ಇದರಲ್ಲಿ ಮುಚ್ಚಿಡೋದು ಏನೂ ಇಲ್ಲ ಅಂತ DK ಅವರು ಹೇಳಿದ್ದಾರೆ. ಇಡಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು ಸೋನಿಯಾ ಅವರು ರಾಹುಲ್ ಗಾಂಧಿ ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ನನ್ನ ಜೊತೆಗೆ ಸಹೋದರ DK ಸುರೇಶ್ಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ವಕೀಲರ ಜೊತೆಗೆ ಚರ್ಚಿಸಿ ಕಾನೂನು ಹೋರಾಟ ನಡೆಸೋದಾಗಿ ಹೇಳಿದ್ದಾರೆ. ಇನ್ನು ನೋಟಿಸ್ಗೆ DK ಶಿವಕುಮಾರ್ ಸಮರ್ಪಕವಾಗಿ ಉತ್ತರ ಕೊಡ್ತಾರೆ ಅಂತ ಗೃಹ ಸಚಿವರು ಪರಮೇಶ್ವರ್ ಅವರ ಹೇಳಿಕೆ. ನ್ಯಾಷನಲ್ ಹಾಗೂ ಯಂಗ್ ಇಂಡಿಯಾ ವಿಶಿಷ್ಟವಾದ ಪ್ರಕರಣಗಳಿದೆ. ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿ ಕೇಸ್ ಹಾಕಲಾಗಿದೆ. ಆದರೆ ಹಣ ಎಲ್ಲಿಂದ ಬಂತು, ಯಾರಿಗೆ ಹೋಯಿತು ಅಂತ ಮಾತ್ರ ಇಲ್ಲಿಯವರೆಗೂ ಹೇಳಿಲ್ಲ. ಇವೆಲ್ಲ ಬರೀ ಹೆದರಿಸುವ ಮತ್ತು ರಾಜಕೀಯ ಪ್ರೇರಿತವಾಗಿ ಮಾಡಲಾಗ್ತಾ ಇದೆ. ದೇಶದಲ್ಲಿ ಆರ್ಥಿಕ ಸಂಕಷ್ಟ ಬಂದಾಗ ಇಂಥ ತಂತ್ರ ಬಳಸಲಾಗ್ತಾ ಇದೆ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. I had given all the details to the ED. ED had summoned me and my brother also. There is nothing hide and seek. All is on black and white. After the ED also has filed a charge sheet just to harass Sonia Gandhi, Rahul Gandhi and all the supporters. Delhi police ಅವರು ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನ. ನಾನು ಅದನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆಂಗಲ್ ಅಲ್ಲಿ ನೋಡ್ತೀನಿ. ನಾನು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ನಾನು ಖಂಡಿಸ್ತೇನೆ. ಸರ್, DCM DK ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಲ್ವಾ? ಕೊಡ್ತಾರೆ.
ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು, ಯಂಗ್ ಇಂಡಿಯಾ ವಿಚಾರ ಇರ್ಬೋದು, ಇಡೀ ವಿಶ್ವದಲ್ಲೇ ಬಹಳ ಒಂದು ವಿಶಿಷ್ಟವಾದಂತ ಪ್ರಕರಣ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಹಾಕಿದ್ದಾರೆ. ಟಿಲ್ ಡೇಟ್ ದುಡ್ಡು ಎಲ್ಲಿಂದ ಬಂತು, ಯಾರಿಗ್ ಹೋಯ್ತು ಅಂತ ಏನಾದ್ರು ಆಗಿದೆ? ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ಹೇಳಕ್ಕೂ ತಯಾರಿಲ್ಲ. ಇವೆಲ್ಲ ನೋಡಿ ಬೆದರ್ಸ ಟ್ಯಾಕ್ಟಿಕ್ಸ್ ಅಷ್ಟು ಇವೆಲ್ಲಾನು ಕೂಡ ರಾಜಕೀಯ ಪ್ರೇರಿತ. ಈಗ ಇವ್ರ ಮೇಲೆ ಯಾಕಿಲ್ಲ, RSS ಅವ್ರ ಮೇಲೆ? ನನಗೆ ಅವರ ಆದಾಯ ಏನು, ಅವ್ರಿಗೆ ಯಾಕೆ IT ಇಲ್ಲ? ಅವ್ರ ಗುರು ಯಾರು? ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರೈಟ್. ಈ ವಿಚಾರದಲ್ಲಿ ಮಾನ್ಯ DK ಶಿವಕುಮಾರ್ ಹೇಳ್ತಾ ಇದ್ರಲ್ಲ, ನಂಗೆ ಕೊಟ್ಟಿದ್ದಾರೆ, ನಾನು ಉತ್ತರ ಎಲ್ಲ ಕೊಟ್ಟಿದ್ದೀನಿ, ಫೇರ್ ಅದರಲ್ಲಿ. ಬಟ್ ಎಲ್ಲದಕ್ಕೂ ಚಾರ್ಜ್ ಶೀಟ್ ಹಾಕ್ಬಿಟ್ಟು ನಿಮ್ಮನ್ನು ವಿಚಾರಣೆ ಕರೆದ್ರೆ ಕಿರುಕುಳನ ಅದು? ಹೋಗ್ಲಿ, ಎಲ್ಲಾದ್ರಲ್ಲೂ ಈ ಹೆಸರುಗಳು ಯಾಕೆ ತಳಕ್ ಹಾಕೊಳ್ಳುತ್ತೆ ಅಂತಾನು ಪ್ರಶ್ನೆ ಅಲ್ವಾ? ಕೋರ್ಟಲ್ಲಿ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಹೆಸರು ಯಾಕೆ ಏನು ಕಿರುಕುಳ ಕೊಡೋದಾದ್ರೆ ನಮ್ಮ ಹೆಸರು ಇದಕ್ಕೆ ಯಾಕೆ ತಳಕ್ ಹಾಕ್ತೀರಾ, ನಾವೇನ್ ಮಾಡಿದೀವಿ, ಇದರಲ್ಲಿ ಯಾವ್ದು ಪಾತ್ರ ಇಲ್ಲ ಅಂತ ಕೇಳಬೇಕು. ಆಮೇಲೆ ಕೋರ್ಟ್ ಇದೆ, ಕೋರ್ಟ್ ಮೊರೆ ಹೋದ್ರಾಯ್ತು, ನನ್ನನ್ನ ಇದರಿಂದ ಪ್ರಕರಣದಿಂದ ಕೈ ಬಿಡಿ ಅಂತ. ಕೋರ್ಟ್ ಅಂತೀರಾ, ರಾತ್ರಿ ಹೋಗಿ ಬಾಗ್ಲು ಬಾರಿಸ್ತೀರಾ ಕೋರ್ಟದೆಲ್ಲ, ಇದನ್ನ ಹೇಳಕ್ಕಾಗಲ್ವಾ? ಎಲ್ಲ ನ್ಯಾಯಾಲಯ. ED ಅವರು ಅಷ್ಟೇ, ಈ ವಿಚಾರದಲ್ಲಿ ಏನೋ ಒಂದು ಕ್ಲಿಯರ್ ಆಗಿ ಮಾಡಕ್ ಆಗೋದಿಲ್ವಾ? ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀರಾ. ಅವ್ರು ಹೇಳೋದಕ್ಕೂ ನೀವು ಮಾಡೋದಕ್ಕೂ ಕರೆಕ್ಟ್ ಆಗಿದೆ. ಕೇಂದ್ರ ಸರ್ಕಾರಗಳು ಅವ್ರನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ನೀವು ಯಾರ್ಯಾರನ್ನ ಹೆದರಿಸಬೇಕು ಬೆದರಿಸಬೇಕು ಅಂತ ಅವ್ರೇನು ಆರೋಪ ಮಾಡ್ತಾ ಇದ್ರೆ ಹಂಗೆ ಅನ್ಸುತ್ತೆ ಮೇಲ್ನೋಟಕ್ಕೆ. ನೀವು ಮಾಡ್ತಾ ಇದ್ರೆ ಒಂದು ಕ್ಲಿಯರ್ ಆಗಿ ಇಷ್ಟಿಷ್ಟ ಆಗಿದೆ, ಹಿಂಗಾಗಿದೆ ಅಂತ ಹೇಳಕ್ಕೇನು? ಅಲ್ಲಿದು ಅಷ್ಟೇ, ನಮ್ಮ ಲೋಕಾಯುಕ್ತನೂ ಅಷ್ಟೇ, ರೇಡ್ ಶಾಕ್ ಅಂತ ಹೇಳ್ತಾರೆ, ಏನೂ ಇಲ್ಲ. ಯಾರು ಒಬ್ಬರನ್ನಾದ್ರೂ ಹಾಕಿದಿರ ಒಳಗಡೆಗೆ? ಇನ್ನು ಇಂಡಿಗೋ ಸಂಸ್ಥೆಯ ಅವಾಂತರದಿಂದ ದೇಶಾದ್ದ ವಿಮಾನಯಾನದಲ್ಲಂತೂ ಈಗ ಭಾರೀ ವೈಪರೀತ್ಯ ಇನ್ನೂ ಮುಂದುವರಿತಾ ಇದೆ. ದೇಶಾದ್ಯಂತ ಇಂಡಿಗೋ ವಿಮಾನಗಳ ಸಂಚಾರ ಸಮಸ್ಯೆ 5ನೇ ದಿನ ಇವತ್ತು ಮುಂದುವರೆದಿದೆ. ಇವತ್ತು ಮತ್ತೆ 850ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ರದ್ದಾಗಿವೆ. ದೆಹಲಿ, ಮುಂಬೈ, ಪುಣೆ, ಹೈದರಾಬಾದ್, ಬೆಂಗಳೂರು ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರೆದಿತ್ತು. ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರ ಸಂದಣಿ ಎದ್ದು ಕಾಣ್ತಾ ಇತ್ತು. ವಿಮಾನ ರದ್ದಾದ ಕಾರಣ ಇವತ್ತು ಕೂಡ ಪ್ರಯಾಣಿಕರು ತೀವ್ರವಾಗಿ ಪರದಾಡಿದ್ದಾರೆ. ನಿರಂತರವಾಗಿ ವಿಮಾನಗಳು ರದ್ದಾಗ್ತಿರೋದ್ರಿಂದ ತಾವು ತೆರಳಬೇಕಿದ್ದ ನಗರಗಳಿಗೆ ಹೋಗೋದಕ್ಕಾಗದೆ ಅಸಹಾಯಕತೆ, ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮಧ್ಯಾಹ್ನದ ಮೇಲೆ ಏರ್ಪೋರ್ಟ್ಗೆ ಬರೋ ಪ್ರಯಾಣಿಕರು ಮೊದಲೇ ರದ್ದಾಗಿರೋ ಸಂದೇಶ ಬಂದಿದ್ದರಿಂದ ಏರ್ಪೋರ್ಟ್ನಲ್ಲಿ ತುಸು ಜನದಟ್ಟಣೆ ಇವತ್ತು ಕಡಿಮೆ ಆಗಿತ್ತು. ಭಾರತೀಯ ರೈಲ್ವೆ ಪ್ರಯಾಣಿಕರ ನೆರವಿಗೆ ಧಾವಿಸಿದ್ದು ವಿಮಾನ ಸಾರಿಗೆಗೆ ಪರ್ಯಾಯವಾಗಿ ರೈಲ್ವೆ ಸಂಚಾರದಲ್ಲಿ ಹೆಚ್ಚುವರಿ ಬೋಗಿಗಳನ್ನು ಸೇರ್ಪಡೆ ಮಾಡಿದೆ. ದಕ್ಷಿಣ ರೈಲ್ವೆಯ 18 ರೈಲುಗಳಲ್ಲಿ ಹೆಚ್ಚು ಬೇಡಿಕೆ ಇರುವ ಮಾರ್ಗಗಳಲ್ಲಿ ಹೆಚ್ಚುವರಿ ಚೇರ್ ಕಾರ್ ಮತ್ತು ಸ್ಲೀಪರ್ ಕೋಚ್ ಅದನ್ನು ನಿಯೋಜನೆ ಮಾಡಿದ್ದಾರೆ. ಉತ್ತರ ರೈಲ್ವೆ AC ಥರ್ಡ್ AC ಮತ್ತು ಚೇರ್ ಕಾರ್ ಕೋಚ್, ಪಶ್ಚಿಮ ರೈಲ್ವೆಯಲ್ಲಿ 3AC 2AC ಎಲ್ಲ ಸೇರಿಸಿದ್ದಾರೆ. ಆಮೇಲೆ ಕೆಲವೆಲ್ಲ ಏನು ಮಾಡಿದ್ದಾರೆ, ವಿಮಾನ ಸಂಸ್ಥೆಗಳು ಸುಲಿಗೆಗೆ ಇಳಿದುಬಿಟ್ಟಿದ್ದಾರೆ. ಬೇರೆ ಅವರು ಡಬಲ್ ತ್ರಿಬಲ್ ರೇಟ್ ಹೆಚ್ಚು ಮಾಡಿವೆ. ಇದನ್ನು ಅರಿತ ಕೇಂದ್ರ ವಿಮಾನಯಾನ ಸಚಿವಾಲಯ ದರ ಏರಿಕೆಗೆ ಕಡಿವಾಣ ಹಾಕುವ ಹೆಜ್ಜೆ ಇಟ್ಟಿದ್ದು ಪ್ರಯಾಣ ದರಕ್ಕೆ ಮಿತಿಯನ್ನು ಹೇರಿದೆ. ಶಿವಮೊಗ್ಗ ಫ್ಲೈಟ್ ಬುಕ್ ಮಾಡಿದ ತಕ್ಷಣ ಕ್ಯಾನ್ಸಲ್ ಆಯಿತು. ಮತ್ತು ಬೆಂಗಳೂರು ಟು ಶಿವಮೊಗ್ಗ ಟಿಕೆಟು ಕೊಟ್ಟಿಲ್ಲ, ಮತ್ತು ಲಗೇಜು ಬಂದಿಲ್ಲ. ಲಗೇಜ್ ನೀವು ಶಿವಮೊಗ್ಗ ಬರುತ್ತೆ, ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂದಿದ್ರು. 1 ದಿನದಲ್ಲಿ ಬರುತ್ತೆ ಅಂದರು. ಇವತ್ತಿಗೆ 5 ದಿನ ಆಯಿತು, ಲಗೇಜ್ ಕೂಡ ಬಂದಿಲ್ಲ. ನಮ್ದು 5 ದಿನ ಆಯಿತು, ಕಾಲ್ ಬ್ಯಾಕ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಮತ್ತು 3 ದಿನ ಬಿಟ್ಟು ಫೋನ್ ಮಾಡಿದ್ರು ಅವರೇ, ಲಗೇಜ್ ಬಂದಿದೆ, ಬಂದು ತಗೊಂಡೋಗಿ ಅಂತ. ಏರ್ಪೋರ್ಟಿಗೆ ಬಂದು ಲಗೇಜ್ ಕೇಳಿದ್ರೆ ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾರೆ. ನಾವು 3 ತಿಂಗಳ ಹಿಂದೆ ಬುಕ್ ಮಾಡಿದ್ವಿ ಇಂಡಿಗೋ ಏರ್ಲೈನ್ಸ್ಗೆ. ಸರಿ, 3 ಡೇಸಿಂದ ಇದು ಇಂಡಿಗೋ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನಾವು ಮದುವೆಗೆ ಹೋಗೋರು ಅರ್ಜೆಂಟಾಗಿ ವ್ಯವಸ್ಥೆ ಏನು? ನಾಳೆ ಮದುವೆ ಇದೆ, ಹಂಗೂ ನಾವು ಗಂಡನೇ ಪ್ರಯಾಣ ದರ ನಿಗದಿ ಮಾಡಿದ್ದಾರೆ ನೋಡ್ಬೋಣ. ಬಟ್ ನನ್ನ ಪ್ರಕಾರ ನನ್ನ ವಾದ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತ. 500 ಕಿಲೋಮೀಟರ್ ಒಳಗೆ ಪ್ರಯಾಣ ಇದ್ದರೆ 7,500 ಅಂತೆ, 500ರಿಂದ 1000 ಕಿಲೋಮೀಟರ್ ಒಳಗಡೆ ಇದ್ದರೆ 12,000 ಅಂತೆ, 1000ರಿಂದ 1500 ಕಿಲೋಮೀಟರ್ ದೂರ ಇದ್ದರೆ 15,000, 1500 ಕಿಲೋಮೀಟ್ರ್ ಮೇಲ್ಪಟ್ಟು 18,000 ಅಂತಾರೆ. ಆ ಲೆಕ್ಕ ತಗೊಳಕ್ಕೆ ಹೋದರೆ ಈಗ ಡೆಲ್ಲಿಗೆ 18,000 ರೂಪಾಯಿ ಮೇಲಾಗುತ್ತೆ ಅಂತ. ಜಾಸ್ತಿನೇ ಆಗೋದು. ನಾರ್ಮಲ್ ಡೇಸ್ನಲ್ಲಿ ನಿಮಗೆ ಮೊದಲೇ ಬುಕ್ ಮಾಡಿಕೊಂಡ್ರೆ 4,500ರಿಂದ 5,000 ರೂಪಾಯಿ ಡೆಲ್ಲಿಗೆ ಹೋಗ್ಬೋದು. ಬೆಂಗಳೂರು ಟು ಡೆಲ್ಲಿ ನಾನು ಹೇಳ್ತಾ ಇರೋದು. 4,500ದಿಂದ 5,000ಕ್ಕೆ ಹೋಗ್ತಕ್ಕಂಥವ್ರಿಗೆ 18,000 ಅಂದರೆ ಅಲ್ಲಿಗೆ 4 ಪಟ್ಟು ಜಾಸ್ತಿ ಆಯಿತು. ತುಂಬಾ ಪೀಕಲ್ಲಿ ಇದ್ದಾಗಲೂ ಕೂಡ 10,000 12,000 ರೂಪಾಯಿ ಆರಾಮಾಗಿ ಹೋಗ್ಬೋದು ನೀವು. ತುಂಬಾ ಈಗ ನಾಳೆನೇ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ 10,000 ರೂಪಾಯಿ ಹೋಗ್ಬೋದಾಗಿತ್ತು, ಈಗ 18,000. ಟೂ ಮಚ್ ಆಗೋಯ್ತು. ಇನ್ನು CM DCM ದುಬಾರಿ ಕಾರ್ಟಿಯರ್ ವಾಚ್ ಈಗ DK ಶಿವಕುಮಾರ್ ಮತ್ತು ವಿಪಕ್ಷಗಳ ಜಿದ್ದಾಜಿದ್ದಿನ ಕಾಳಗಕ್ಕೆ ವೇದಿಕೆ ಆಗ್ಬಿಟ್ಟಿದೆ. DK ಶಿವಕುಮಾರ್ ಕೈಯಲ್ಲಿ ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ರೀ, ವಾಚನ್ನು ಹೇಗೆ ಖರೀದಿ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಆರೋಪ. ಇನ್ನು ಕಾರವಾರದಲ್ಲಿ ಬಿಜೆಪಿ ನಾಯಕ CT ರವಿ ಅವರದು ಕೆಲಸ ಮಾಡಿಸಿಕೊಳ್ಳೋಕೆ ಕೆಲವು ಸಕಲ ಕಲಾವಲ್ಲಭರು ಯಾರಿಗೆ ಏನಿಷ್ಟ ಅದನ್ನು ತಂದುಕೊಡ್ತಾರೆ ಅಂತ ಲೇವಡಿ ಅವರದು.
ಓಹೋಹೋ, ಏನೇ ದುಬಾರಿ ವಸ್ತುಗಳಿದ್ರೂ ಕೂಡ ಅಫಿಡವಿಟ್ನಲ್ಲಿ ಡಿಕ್ಲೇರ್ ಮಾಡ್ಕೊಳ್ಬೇಕು, ಆಗ ಬಹಿರಂಗವಾಗಿ ಏನು ಬೇಕಾದರೂ ಮಾಡಬಹುದು ಅಂತ ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಅವರು. ವಿಪಕ್ಷಗಳ ಟೀಕೆಗೆ DCM DK ಶಿವಕುಮಾರ್ ತಿರುಗೇಟ್. ಏನು, ನಾನು 1,000 ವಾಚ್ ಕಟ್ತೀನಿ, 10 ಲಕ್ಷದ ವಾಚ್ ಕಟ್ತೀನಿ, ಅದು ನನಗೆ ಬಿಟ್ಟಿದ್ದು, ಅದು ನನ್ನ ಆಸ್ತಿ, ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ, ಏನೋ ಪಾಪ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲ ಚರ್ಚೆ ವಿಷಯಗಳೆಲ್ಲ ರೀ. ವಿರೋಧ ಪಕ್ಷದವರು ತಮ್ಮ ವೈಫಲ್ಯ ಮುಚ್ಕೊಳ್ಳೋಕೆ ಇಲ್ಲ ಸಲ್ಲದ ವಾಚ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಮೋದಿ 10 ಲಕ್ಷ ರೂಪಾಯಿ ಕೊಟ್ಟು ಸೂಟ್ ಹಾಕ್ತಾರಲ್ಲ, ಎಲ್ಲಿಂದ ಬಂತು? IT ಅವರ ಕೈಯಲ್ಲಿ ಇದೆಯಲ್ಲ, ರಶೀದಿ ಕೇಳಲಿ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ. ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ? ಪ್ರಶ್ನೆ ಇರೋದು ಯಾವ್ಯಾವ ರೀತಿಯಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ತಮ್ಮ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಎಲ್ಲ ಸಕಲ ಕಲಾ ವಲ್ಲಭರು ಇರ್ತಾರಲ್ಲ, ಅವರು ನೋಡ್ಕೊಳ್ತಾರೆ ಇವರಿಗೆ ಯಾವುದು ಪ್ರಿಯ ಅನ್ನೋದು ನೋಡ್ಕೊಂಡು ಬರ್ತಾರೆ. ವಾಚ್ ಕಂಡು ಏನೇ ಇದ್ರೂ ನಿಮ್ಮ ವಸ್ತುಗಳು ಅಥವಾ ನಿಮ್ಮ ಒಡವೆಗಳು ಇದೆಲ್ಲಾನು ಕೂಡ ಎಲೆಕ್ಷನ್ ಅಲ್ಲಿ ನೀವು ಅಫಿಡವಿಟ್ ಅಲ್ಲಿ ನೀವು ಅದನ್ನ ಡಿಕ್ಲೇರ್ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು, ಅವ್ರು ಮಾಡಿದ್ರೆ ಏನು ಸಮಸ್ಯೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ವಾಚ್ ಹಾಕ್ತಾರೆ, ಯಾರು ಕನ್ನಡಕ ಹಾಕೋತಾರೆ, ಯಾರ್ದು ಪ್ರಶ್ನೆ ಮಾಡಕ್ಕೆ ಅವ್ರವ್ರ ವೈಯಕ್ತಿಕವಾದಂತ ವಿಚಾರಗಳು, ಅವರ ಆಸೆಗಳು. ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ, ಅದು ನನಗೆ ಬಿಟ್ಟಿದಂಥದ್ದು, ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ನನ್ನ ವ್ಯವಹಾರ ಕೆಲವರಿಗೆಲ್ಲ ಗೊತ್ತಿದೆ, ಬದುಕು ಏನು ಅಂತ ಕೆಲವರಿಗೆಲ್ಲ BJP ಎಲ್ಲರೂ 90% ಎಲ್ಲರಿಗೂ ಗೊತ್ತಿದೆ. ಏನಪ್ಪ ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಯಾರು ಮಜಾವಾದಿಗಳಿದ್ದಾರೆ ಅಂತ ಅವರೇ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅವರೇ ಅಕ್ರಮ ಮಾಡೋರು, ಅವರೇ ಅವ್ಯವಹಾರ ಮಾಡೋರು, ಅವರೇ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವಂತವ್ರು. ಅವ್ರಿಗೆ ನಾನು ವಾಚ್ ಹಾಕೊಳಲ್ಲ, ನಾಳೆ ನಾನು ದುಡ್ಡು ತಗೊಂಡು ನಾನು ವಾಚ್ ಹಾಕೊಂಡಿರ್ತೀನಿ, ಅದು 70 ಲಕ್ಷದಿರ್ಬೋದು, 1 ಕೋಟಿ ಇರ್ಬೋದು, IT ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ರೆ ಮುಗೀತಲ್ಲ. ಮೋದಿ ಅವರು ಮೋನೋಗ್ರಾಮ್ಡ್ ಸೂಟ್ 10 ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು. 10 ಲಕ್ಷ ಸೂಟ್ ಎಲ್ಲಿಂದ ಬಂತು, ಯಾಕಂತೂ ಈಗ IT ಅವ್ರ ಕೈಲೇ ಇದೆ ಅಲ್ಲ, ರಿಸಿಪ್ಟ್ ಕೇಳಿ. ಎಲ್ಲ ಚಿಲ್ಲರೆ ರಾಜಕೀಯವಿಲ್ಲ. ಫಸ್ಟು ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಆಗ್ತಿರುವಂಥ ಅನೇಕ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಧ್ವನಿ ಎತ್ತೋದನ್ನು ಕಲ್ತ್ಕೊಳ್ಳಿ. ಇದನ್ನ ಇಟ್ಕೊಂಡ್ಬಿಟ್ಟು ವಾಚು ಅದು ಇದು ಅಂದ್ಕೊಂಡು ವಿರೋಧ ಪಕ್ಷವಾಗಿ ವಾಚು ಗಿಚ್ಚು ಕೇಳ್ಕೊಂಡು ಕೂತ್ಕೊಳ್ಳೋದೇನ್ರಿ ನಿಮ್ಮದು? ರಾಜ್ಯದಲ್ಲಿ ಏನಾಗ್ತಾ ಇದೆ ಪರಿಸ್ಥಿತಿಗಳು, ಎಲ್ಲಿ ದುಡ್ಡಿದೆ, ಎಲ್ಲಿಲ್ಲ, ಏನು ಮಾಡ್ತಾ ಇದೆ ಸರ್ಕಾರ, ಯಾರಿಗೆ ಹೊರೆ ಆಗ್ತಾ ಇದೆ, ಜನ ಏನು ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ಸಮಸ್ಯೆಗಳು ಬಂದಿದ್ದಾವೆ, ಇವನೇನು ಧ್ವನಿ ಎತ್ತಕ್ಕೆ ಆಗಲ್ಲ ನಿಮಗೆ. ಬರೀ ಇಂಥವೇ ಮಾಡ್ಕೊಂಡು ಕೂತ್ಕೊಳ್ಳಿ. ಅದಕ್ಕೆ ನಿಮ್ಮನ್ನು ಜನ 65ಕ್ಕೆ ಇಳಿಸಿದ್ದು.